ವಿಚಾರಗಳು ನಾವಿಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅವರವರ ದೃಷ್ಟಿಯಲ್ಲಿ ಅವರು ಸರಿಯೇ ಇದ್ದಾರೆ. ನಾವು ಅವ್ರು ಸರಿ ಇವ್ರು ಸರಿ ಅಲ್ಲ ಅಂತ ಹೇಳಲಿಕ್ಕೆ ನಾವು ಆ ಸ್ಥಾನದಲ್ಲಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಬ್ರೇಕ್ ಮಾಡಿದ್ದಾರೆ. ಹಾಗಾಗಿ ಅವರು ಎಲ್ಲ ಪ್ರೀತಿಯಿಂದ ಇರೋದ್ರಿಂದ ನಾವ್ಯಾಕೆ ಅವ್ರು ಸ್ವಲ್ಪ ಭಾಳ ಚಿಂತೆ ಮಾಡಬೇಕು. ಅವ್ರು ಭಾಳ ಚಂದ ಅದಾರ, ಭಾಳ ಹೊಂದಾಣಿಕೆಯಿಂದ ನಾವು ಹೇಳ್ತೀವಿ ನೀವೆಲ್ಲ ಹೊಂದ್ಕೊಂಡು ಹೋಗ್ರಿ ಅಂತ. ಎಲ್ಲ ಪ್ರೀತಿಯಿಂದ ಹಿಂಗೆ ಇರಲಿ. ಬ್ರೇಕ್ಫಾಸ್ಟ್ ಮಾಡಿ ಅವ್ರು ಬರೋದು ಚೆನ್ನಾಗಿದೆ. ಆದರೆ ಸಮುದಾಯ ಸ್ವಾಮಿಗಳು ಹೆಂಗೆ ಅವರಿಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಒಂದಾಗಿದ್ದಾರೆ, ಹಂಗೆ ನಮ್ಮ ಸ್ವಾಮಿಗಳು ಒಂದಿದ್ದಾರೆ, ಭಾಳ ಜಾಣ್ತಿದ್ದಾರೆ ನಮ್ಮ ಸ್ವಾಮಿಗಳು. ನೀವು ಹಂಗೆ ತಿಳ್ಕೊಂಡಾಗಿದ್ದೀವಿ. ನಾವು ಸ್ವಾಮಿಗಳು ನಾವೆಲ್ಲ ಒಂದಿರ್ತೀವಿ. ನಾವೆಲ್ಲ ಹೊರಗಡೆ ಏನು ಹೇಳ್ಬೋದಾದ್ರೆ ಒಳಗೆ ನಾವು ಒಂದಿರ್ತೀವಿ. ಪ್ರಸಾದದ ಮೂಲಕ ನಾವೆಲ್ಲ ಎಲ್ಲ ಕೂಡಿ ಪ್ರಸಾದ ಮಾಡ್ತೀವಿ, ಎಲ್ಲ ಕೂಡಿ ಇರ್ತೀವಿ. ಹಾಗಾಗಿ ಯಾವುದೇ ಗೊಂದಲಗಳಿಲ್ಲ. ಒಬ್ಬರು ಅವರು ಆ ಸ್ವಾಮಿಗಳು ಇವ್ರು ಟೀಕೆ ಮಾಡೋದು, ಈ ಸ್ವಾಮಿಗಳು ಅವ್ರು ಟೀಕೆ ಮಾಡೋದು. ಇದರಿಂದ ಏನಾಗಿದೆ ಅಂತಂದ್ರೆ ನಮ್ಮಲ್ಲೇ ಹೊಡೆದಾಟ ಶುರು ಆಗ್ಯದ. ಇದು ಹೊಡೆದಾಟ ನಿಲ್ಲಬೇಕು, ಜಗಳಾಟ ನಿಲ್ಲಬೇಕು, ನಾವೆಲ್ಲ ಒಂದಾಗಬೇಕು. ನಿಮ್ಮ ಮನೆ ದೇವರು ಬೇರೆ ಅದಾರ, ಕುಲದೇವರು ಬೇರೆ ಅದಾರ, ಅದಿರಬೇಕು. ಅದರಲ್ಲೇ ನೀವು ಇಷ್ಟಲಿಂಗ ಅದನ್ನೇ ಈ ಲಿಂಗದಲ್ಲಿ ಕಾಣಬೇಕು. ನಿಮ್ಮ ಉಳಿವಿ ಚನ್ನಬಸವಣ್ಣ ಎಲ್ಲಿರ್ತಾರೆ, ಈ ಲಿಂಗದಲ್ಲಿ ಉಳಿವಿ ಚನ್ನಬಸವಣ್ಣ ಅಂತ ಕಾಣಬೇಕು. ಮಡಿವಾಳ ಮಾತನ್ನು ಅಲ್ಲೇ ಕಾಣಬೇಕು, ನೂಲಿ ಚಂದೇನ ಅಲ್ಲೇ ಕಾಣಬೇಕು. ಆ ಹಿನ್ನೆಲೆ ಇರಲಿ. ಇವತ್ತು ಈ ಬಸವ ಶೈವದಲ್ಲಿ ಹಿಂದುತ್ವ ಅನ್ನುವಂಥ ಒಂದು ಉತ್ತಮವಾಗಿರುವಂಥ ಸಂಶೋಧನಾ ಗ್ರಂಥವನ್ನು ನಮ್ಮ ಉಪಾಧ್ಯಾಯವರು ಬಹಳಷ್ಟು ಸಂಶೋಧನೆ ಮಾಡಿ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಇದು ಅತ್ಯಂತ ವಿಶೇಷವಾಗಿರುವಂಥ ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ, ಪ್ರಸ್ತುತ ಕಾಲದಲ್ಲಿ ಬಹಳಷ್ಟು ಅವಶ್ಯ ಇದೆ. ಯಾಕಂತಂದರೆ ಇದರಲ್ಲಿ ಹಂತವಾಗಿ ವಚನ ಸುಮಾರು 550 ವಚನಗಳ ಆಧಾರ ಇಟ್ಟುಕೊಂಡು ಸುಮಾರು 28 ಅಧ್ಯಯನ ಮಾಡಿದ್ದಾರೆ. ಅವಳಿಗೆ ಅಧ್ಯಯನ ಎಷ್ಟು ಚಂದ ಹೆಸರಿಟ್ಟು ಲಿಂಗಾಂಗ ಅಂತ ಹೇಳ್ತಾರೆ. ಪ್ರತಿಯೊಂದು ಅಧ್ಯಾಯಕ್ಕೆ ಅಧ್ಯಾಯ 1 ಅಂತಂದಿಲ್ಲ ಅವರು, ಲಿಂಗಾಂಗ 1 ಹಿಂಗೆ 28 ಲಿಂಗಾಂಗ. ಹೆಂಗೆ ನಾವು ಸ್ಥಳಗಳು 108 ಸ್ಥಳ ಹಾಗೆ ಮಾಡಿ ಪ್ರತಿ ಹಂತದಲ್ಲಿ ಸ್ವರ್ಗ ನರಕ ಇದೆ ಇಲ್ಲೋ ಅದಕ್ಕೆ ವಚನಗಳು ಶರಣರು ಏನು ಹೇಳ್ತಾರೆ, ಪುಣ್ಯ ಪಾಪದ ಬಗ್ಗೆ ಶರಣರ ಅಭಿಪ್ರಾಯ ಏನಿದೆ, ಮೋಕ್ಷದ ಬಗ್ಗೆ ಶರಣರ ಅಭಿಪ್ರಾಯ ಇದೆ. ಇದಕ್ಕೆ ನಮ್ಮ ದಾವಣಗೆರೆಯ ಅರ ಸಾಹಿತ್ಯ ಸಂಕುಲ ಫಸ್ಟ್ ಟೈಮು ಈ ಒಂದು ಆಯೋಜನೆ ಮಾಡಿರುವಂಥದ್ದು. ಅದರ ಅಧ್ಯಕ್ಷರಾಗಿರುವಂತಹ ನಮ್ಮ